ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟಿಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ. ಅತ್ತಿ ರೆಡಿ ಆಗಿವಲ್ಲ ಅಂದ್ರವ ಈಗ ಹೆಂಗಾರ ಯಾರನ್ನ ತಸ್ಕೊಳ್ದ ಚಿಂಟು ಕುಂಡ್ರತನ್ನ ಕೇಳ ಮುಂದೆ ಎಲ್ಲ ಕುಂದಿರ್ಸ್ಕೊಂಡು ನಿನ್ನ ಹತ್ರ ಅವ್ರ ಗ್ಯಾಂಗ್ ಅಲ್ಲೇ ಐತಲ್ಲ. ನಿನ್ನೆ ಅದ ಸಿಮ್ಮಿತ್ತ ಒಂದ್ರಾಗ ಕೊನೆಗ ಚಾಲು ಮಾಡಿದಿಲ್ಲ ಮುಂಜಾನ ಚಿನ್ನು ಚಿಂಟು ತಗೊಂಡೈತಿ ಹಿಂಗ ಹೋಗ್ರಿ ಕಲ್ಯಾಣನಗರ ಮೇಲೆ ಕರ್ಕೊಂಡ್ ಬರ್ಲಿಲ್ಲ ಇಲ್ಲ ಆಕಿನ್ನ ಬಂದಿದ್ದಿಲ್ಲ ಇನ್ನ ಮನ್ಯಾಗ ಅದಳಕಿ ಫೋನ್ ಹಚ್ಚಿದಾಗ ಮತ್ತೊಂದು ಟ್ರಿಪ್ಪಿಗೆ ಎಲ್ಲರೂ ಸೇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಮಸ್ತಾಗಿ ಆರಾಮಾಗಿದ್ದೀವಿ ನೋಡ್ರಿ. ಎಲ್ಲರೂ ರೆಡಿ ಆಗೇವಿ, ಚಿಕ್ಕಮ್ಮರ ಮನೆ ಮುಂದೆ ಬಂದೇವಿ. ಮತ್ತೊಂದು ಟ್ರಿಪ್ ಹೊಂಟೇವಿ. ಆದ್ರೆ ಇವತ್ತು ಇಷ್ಟ ಜನ ಹೊಂಟೇವಿ. ಬರ್ರಿ ಹೋಗಿ ಬರೋಣ ಅಂತ. ಎಲ್ಲಿ ಹೊಂಟೇವಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೇವಿ, ಗೊತ್ತಾಕೈತೆ ಅಂತ ನಿಮಗೆ. ಬರ್ರಿ ಫ್ರೆಂಡ್ಸ್. ನಮ್ಮ ಮೇಡಮ್ ಫೋನ್ ಇರ್ತಿಲ್ಲ, ಇನ್ನೊಬ್ರಿಗೆ ಹೇಳಿಲ್ಲ. ಸ್ನೇಹಿತರೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಗೊತ್ತೈತಿ, ನಾವು ಪ್ರತಿ ವರ್ಷ ಅಧಿಕ ಮಾಸದಾಗ 3 ಹನುಮಪ್ಪನ ದರ್ಶನಕ್ಕೆ ಹೋಗಿರ್ತೀವಂತ. ಸೊ ಇವತ್ತು ಆ ಒಂದು ಪ್ರಯಾಣ ನಾವು ಮಾಡಕತ್ತೀವಿ. 3 ಹನುಮಪ್ಪನ ದರ್ಶನ ಅಂದ್ರೆ ಅಧಿಕ ಮಾಸದೊಳಗೆ ಸೂರ್ಯಾಸ್ತ ಆಗೋದ್ರೊಳಗೆ, ಅಂದ್ರೆ ಒಂದೇ ದಿವಸ ಸೂರ್ಯಾಸ್ತ ಆಗೋದ್ರೊಳಗೆ 3 ಆಂಜನೇಯನ ದರ್ಶನ ಮಾಡಬೇಕು, ಅದು ಒಳ್ಳೇದು ಅನ್ನೋದು ಒಂದು ಪ್ರತೀತಿ. ಅದನ್ನು ನಾವು ಪ್ರತಿ ವರ್ಷ ಹೋಗಿರ್ತೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಈಗ ರೆಡಿಯಾಗಿ, ಇಷ್ಟ ಜನ ನೋಡ್ರಿ, ಉಳಿದವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದರು. ಹೀಗಾಗಿ ಇಷ್ಟು ಜನ ನಾವು ಇವತ್ತು 3 ಆಂಜನೇಯ ದರ್ಶನಕ್ಕೆ ಹೊಂಟೇವಿ. ಬರ್ರಿ, ನಿಮಗೂ ಕೂಡ ಈ ಒಂದು ಅಧಿಕ ಮಾಸದೊಳಗೆ 3 ಆಂಜನೇಯನ ದರ್ಶನ ಮಾಡಿಸ್ತೀನಿ ನಾನು. ನೀವು ಎಲ್ಲರೂ ದರ್ಶನ ತಗೊಂಡು ಒಳ್ಳೇದಾಗಲಿ ಎಲ್ಲರಿಗೆ ಅಂತ ಹೇಳಿ, ಅದಕ್ಕೋಸ್ಕರ ಸ್ನೇಹಿತರೆ. ಮತ್ತು ಬೆಳಗ್ಗೆ ಬೇಗ ಬಿಟ್ಟಿದ್ವಿ. ಮೊದಲಿಗೆ ಟಿಫನ್ ಮಾಡ್ಕೊಳ್ಳೋಣ, ಅಂದ್ರೆ ಪೈಲ ಪೇಟ್ ಪೂಜಾ ಬಾದ್ಮೇ ದೂಜಾ ಅಂತಾರಲ್ಲ ಹಂಗೆ. ಸೊ ಗಟ್ಮುಟ್ ಆಗಿಬಿಡೋಣಂತ, ನಂತರ ಜರ್ನಿ ಕಂಟಿನ್ಯೂ ಮಾಡೋಣಂತ. ಬರ್ರಿ ಸ್ನೇಹಿತರೆ, ಟಿಫನ್ ಮಾಡೋಣ. ನಿಮಗೂ ಕರೆಯಕತ್ತೀನಿ ನೋಡ್ರಿ. ನಾವಿಲ್ಲೇ ವರೂರು ದಾಟಿ ಬಂದ್ವಿ, ನೋಡಿದ್ರಿ ನೀವು. ವರೂರು ನವಗ್ರಹ ದಾಟಿ ಬಂದ್ವಿ. ಇಲ್ಲೊಂದು ಗಾಯತ್ರಿ ಅಂತ ಹೋಟೆಲ್ ಇತ್ತು, ಅಲ್ಲೇ ಬಂದೇವಿ. ಮಸ್ತಾಗೆ ಟಿಫಿನ್ ಮಾಡ್ಕೊಂಡು ಪ್ರಯಾಣನ ಕಂಟಿನ್ಯೂ ಮಾಡೋಣಂತ. ನೀವು ಮಾತ್ರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡ್ರಿ. ನೀವು ಬರ್ರಿ, ಅದನ್ನ ಇದು ಮಾಡಿ. ಬರ್ಲಿ ಪಾಪ. ಬರ್ತಾರೆ. ಅಷ್ಟಕ್ಕ ಪಾಪ ಹಂಗೆಲ್ಲ ಮಾಡಬಾರ್ದು. ನಿಮ್ಮ ಮಗಳು ಹೋಗಿರ್ತಾರೆ. ಅಲ್ಲಿ ಬರೇ ಎಲ್ಲ ಕಡೆ ಫೋನ್ ದೊಡ್ಡ ಸಾಕ್ರಿ ಈ ಪ್ಲೇಟ್ ಎಷ್ಟು ಜಲ್ದಿ ನೆನಪು ಮಾಡ್ತಾವ. ಮಾಡಾಕತ್ತಿಲ್ಲ, ಅದನ್ನ ಮಾಡಿ. ಇದು ಹೋಟೆಲ್ದು ಹಾಕೀವಿ, ಇದ್ರದ್ದು ಹಾಕಿಲ್ಲ. ಒಂದು ಈ ತಗೊಳಗ್ಬಿಟ್ಟಿದೆ. ನಾವು ವಾಟರ್ ಅನ್ನೋದಲ್ಲ ಒಂದು ಮಕ್ಕಳು ಫೋನ್ ಇದ್ದ ಹೊಡತಾರ, ನಾವು ಫೋನ್ ಹಿಡಿದ್ರಿ. ಈಗಿನ ಮಕ್ಳು ಹಿಂಗೆ ಅವನ ವಿಡಿಯೋ ಕಾಲ್ದಾಗ ಮಾತಾಡತಾನ, ಎಲ್ಲ ಹೊಡತಾನ. ಮತ್ತೆ ಇವ್ರಿಗೆ ಅನ್ನೋದು ಈಗಿನ ಮಕ್ಳು ಹಿಂಗೆ ನೋಡ್ರಿ, ಬರೀ ಫೋನ್ ನೋಡ್ತಾರೆ. ಫೋನ್ ಬಿಟ್ಟು ಮಾತಾಡ್ತೀವಿ. ಈಗಿನ ಮಕ್ಳು ಹಿಂಗೆ ನೋಡ್ರಿ, ಮಾತಿದ್ರೆ ಏನು ಬೇಡ ನೋಡ್ರಿ. ವಾಟರ್ ಬಂತು, ಆಮೇಲೆ ಬಿಸ್ಕಿಟ್, ಕುರ್ಕುರೆ, ಒಂದು ಎಗ್ ರೈಸ್, ಇದು ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಹೋಗ್ಬೇಕಾರೆ ಒಂದು ವಾಟರ್ ಬಾಟಲ್ ಬರಲಿಲ್ಲ ನೋಡಿ. ಒಂಥರ ಇದೆ ಮಕ್ಕೊಂಡವ್ರ ಹುಬ್ಳಿಗಿರಿ ಹಿಂದಿನ ಸ್ಟಾಪಿಗೆ ಅದೇ ಗದಗ ದಾಟಿದ ಮೇಲೆ
ಬದಿ ಬೇರೆ ಐತಲ್ಲ ಏ ಬಂತ ಇಳಿದೆ ಚಪ್ಪಲ್ ಬಿಟ್ಟಿನ ಎಲ್ಲಾರು ಆಗಿ ಚಪ್ಪಲ್ ಬಿಡನ್ ತನ್ನುಗ ಹಲೋ ನಾವು ಬಂದಿದ್ವಿ ಸಂಡೇ ದಿವಸ. ಯಾಕಂದ್ರೆ ನಮ್ಮ ಮಕ್ಕಳ ಸ್ಕೂಲು ಕಾಲೇಜು ಎಲ್ಲ ರಜೆ ಇರ್ತೈತಿ. ಆಮೇಲೆ ತಂಗಿದು ನೈಟ್ ಡ್ಯೂಟಿ ಮುಗಿಸಿ ಹಾಕಿದ ಅವತ್ತು ಫುಲ್ ಆಫ್ ಇತ್ತು ರೀ. ಸಂಡೇ ಫುಲ್ ಫ್ರೀ ಇದ್ಲಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಅದಕ್ಕೋಸ್ಕರ ಇದು ಸಂಡೇ ಹೋಗಿ ಬಂದುಬಿಡೋಣ ಅಂಥೇಳಿ ಬಂದಿದ್ವಿ. ಸಂಡೇ ಆದ್ದರಿಂದ ತುಂಬ ಅಂದ್ರೆ ತುಂಬಾ ಗದ್ದಲ ಐತೆ ರೀ. ಇಷ್ಟು ರಶ್ ನಾವು ಇಷ್ಟು ವರ್ಷ ಬಂದರೂ ಯಾವಾಗೂ ಹಿಂಗೆ ಇಷ್ಟು ಕ್ಯೂ ಹಚ್ಚಿ ಯಾವಾಗೂ ದರ್ಶನ ಮಾಡಿರಲಿಲ್ಲ. ಅಷ್ಟೊಂದು ರಶ್ ಇತ್ತು ಒಳಗಡೆ. ನಾವೀಗ ಬಂದ್ವಿ ಕದರ ಮಂಡಲಿಗೆ ರೀ. ಫಸ್ಟಿಗೆ ನಾವು ಕದರ ಮಂಡಲಿಗೆ ಕಾಂತೇಶ ಆಂಜನೇಯ ಸ್ವಾಮಿಗೆ ಬಂದ್ವಿ. ಈ ಒಂದು ಆಂಜನೇಯದ ವಿಶೇಷ ಏನಂದ್ರೆ ತುಂಬ ವಿಶೇಷವಾಗೈತಿ. ಏನನ್ನೋ ನಿಮ್ಗೆ ಮುಂದೆ ಹೇಳ್ತೀನಿ. ಯಾಕಂದ್ರೆ ಸ್ಟಾರ್ಟಿಂಗನ್ನು ಹೇಳಿದ್ರೆ ಅದು ಕ್ಯೂರಾಸಿಟಿ ಇರೋಂಗಿಲ್ಲ. ಅದಕ್ಕೋಸ್ಕರ ಈಗ ನಾವು ಫಸ್ಟಿಗೆ ನಾವು ಇಲ್ಲೇ ಕದರ ಮಂಡಲ್ಗಿಗೆ ಬಂದ್ವಿ ನೋಡ್ರಿ. ಕದರ್ ಮಂಡಲ್ಗಿ ಕಾಂತೇಶ, ಸಾತೇನಹಳ್ಳಿ ಶಾಂತೇಶ, ಶಿಕಾರಿಪುರ ಭ್ರಾಂತೇಶ. ಸೊ ಇವರು 3 ಜನ ಆಂಜನೇಯ ಸ್ವಾಮಿಗಳು. ಅಂದರೆ ಇವತ್ತ ದಿವಸ ಈ 3 ಮಂದಿದು ದರ್ಶನ ನಾವು ಸೂರ್ಯಾಸ್ತ ಆಗೋದ್ರೊಳಗೆ ಮಾಡಲೇಬೇಕು. ಬಟ್ ಇವು ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಊರೊಳಗದಾವೆ. ಹೇಳಿದೆ ನಿಮ್ಗೆ ಕದರ್ ಮಂಡಲ್ಗಿ ಕಾಂತೇಶ ಇಲ್ಲಿಂದ 1 ಅವರ್ ಜಾಸ್ತಿನೇ ಆಗ್ತೈತಿ ಜರ್ನಿ. ಸಾತೇನಹಳ್ಳಿ ಶಾಂತೇಶ, ಅದರಿಂದ 1.5 ಅಥವಾ 2 ಅವರ್ಸ್ ಜರ್ನಿ ಶಿಕಾರಿಪುರ ಭ್ರಾಂತೇಶ. ಸೊ ಹೀಗಾಗಿ ಬೇರೆ ಬೇರೆ ಕಡೆ ಇರೋದ್ರಿಂದ ನಮಗೆ ದರ್ಶನ ಆಗಲೇಬೇಕು. ಹೀಗಾಗಿ ಅವಸರ ಮಾಡಿ ಬೆಳಗ್ಗೆನೇ ಬಂದೀವಿ ನಾವು. ಇಲ್ಲೇ ಬಂದ್ವಿ. ಬಂದಾದ ತಕ್ಷಣ ಅಂದ್ರೆ ಸ್ಟಾರ್ಟಿಂಗಲ್ಲೇ ಹಣ್ಣು ಕಾಯಿ ಏನು ತೊಗೊಳ್ಳಿಲ್ಲ. ನಾವಿಲ್ಲೇ ಎಳ್ಳು ಬತ್ತಿನ ತೊಗೊಂಡ್ವಿ. ಎಳ್ಳು ಬತ್ತಿ ತೊಗೊಂಡು ಇಲ್ಲೆಲ್ಲ ನಾಮ ಹಚ್ಚಿಸ್ಕೊಂಡು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ವಿಶೇಷವಾದ ಪೂಜೆ ನಡೆಯಕತ್ತಿತ್ತು. ಹೀಗಾಗಿ ದರ್ಶನ ಸದ್ಯಕ್ಕೆ ಸ್ಟಾಪ್ ಮಾಡಿದರು. ನಾವು ಅಲ್ಲಿಗಿದ್ದಾಗ ಆಲ್ಮೋಸ್ಟ್ 10 ಗಂಟೆ ಅಂದ್ಕೊಳ್ತೀನಿ. 10 ಗಂಟೆಗೆಲ್ಲ ನಾವು ಕದರ್ ಮಂಡಲಿಗೆ ರೀಚ್ ಆಗಿದ್ವಿ. ಅಲ್ಲಿಂದ ನಾವೀಗ ದೇವಸ್ಥಾನದ ಒಳಗಡೆ ಇಲ್ಲಿ ಎಳ್ಳಬತ್ತಿ ಎಲ್ಲ ಹಚ್ಚಕತ್ತೀವಿ ನೋಡ್ರಿ. ಎಳ್ಳಬತ್ತಿ ಎಲ್ಲ ಹಚ್ಚಿ ಈಗ ಒಳಗಡೆ ಹೋಗೋಣ ಬರ್ರಿ. ಇದ್ರ ಗೋಪುರ ನೋಡೋಕನ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ. ನಿಜವಾಗ್ಲೂ ಎಷ್ಟು ಸುಂದರವಾಗಿ ನಿರ್ಮಾಣ ಆಗೈತೆ ಅಂದ್ರೆ ಗೋಪುರ ಅಷ್ಟು ಸುಂದರವಾಗಿ ಪೇಂಟಿಂಗ್ ಕೂಡ ಕೊಟ್ಟಾರ. 2 ಕಣ್ಣು ಸಾಲಂಗಿಲ್ಲ ಅಂಥೇಳಿ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ನುವಂಥ ಒಂದು ಆಸೆ ಹುಟ್ಟತೈತಿ. ನಿಮಗೇನು ಅನ್ನಿಸ್ತೈತಿ ಖಂಡಿತವಾಗ್ಲೂ ತಿಳಿಸ್ರಿ. ಯಾಕಂದ್ರೆ ನಿಮಗೂ ಶೇರ್ ಮಾಡತ್ತೀನಿ ನಾನು ಗೋಪುರನ. ಅತ್ಯಂತ ಮನೋಹರವಾದ ಒಂದು ಶಿಲ್ಪಕಲೆಯಿಂದ ಸುಂದರವಾಗಿ ಒಳಗೊಂಡೈತಿ ಗೋಪುರ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತೈತಿ, ಅಷ್ಟೊಂದು ಚಂದ ಐತಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಈ ಒಂದು ಆಂಜನೇಯದ ವಿಶೇಷತೆ ಐತಿ, ಹೇಳ್ತೀನಿ ಮುಂದೆ ಅಂತ ಹೇಳಿದ್ದೆ ನಿಮ್ಗೆ. 2 ವಿಶೇಷತೆಗಳದಾವು. ಅದರಲ್ಲಿ ಒಂದು ಹೇಳಬೇಕಂದ್ರೆ ಈ ಒಂದು ಆಂಜನೇಯನಿಗೆ ಆಂಜನೇಯನ ಕಣ್ಣುಗಳಲ್ಲಿ ಸಾಲಿಗ್ರಾಮ ಇದೆ. ಆ ಒಂದು ಸಾಲಿಗ್ರಾಮದ ಇದರಿಂದ ಪ್ರಕಾರತೆಯಿಂದ ಬಹಳ ಸುಂದರವಾದ ಒಂದು ಕಣ್ಣುಗಳನ್ನು ಈ ಒಂದು ಆಂಜನೇಯ ಹೊಂದ್ಯಾನ. ಮತ್ತು ಆ ಸಾಲಿಗ್ರಾಮದ ಕಣ್ಣುಗಳಿಂದ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯ ಬೇಡಿಕೆಗಳನ್ನು ನೋಡ್ತಾನ, ಅಂದ್ರೆ ಏನು ಆಕರ್ಷಿಸ್ಕೋತಾನ ಮತ್ತು ಅವರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ತಾನ ಅಂಥೇಳಿ ಇತಿಹಾಸ. ಅದರ ಜೊತೆಗೇನ ಅಂದರೆ ಆ ಒಂದು ಸಾಲಿಗ್ರಾಮದ ಕಣ್ಣುಗಳನ್ನು ಹೊಂದಿ ಅತ್ಯಂತ ಕಾಂತಿಯುಕ್ತವಾಗಿ ಹೊಳೆಯುವಂಥ ಕಾಣುವಂಥ ಆ ಒಂದು ಅವರ ಒಂದು ರೂಪಕ್ಕೆ ಅವರಿಗೆ ಕಾಂತೇಶ ಅಂತ ಹೆಸರು ಬಂತ ಅನ್ನೋದು ಒಂದು ಇತಿಹಾಸ. ಸೊ ಸುಂದರವಾದ ಒಂದು ಕಣ್ಣು, ಸಾಲಿಗ್ರಾಮದ ಕಣ್ಣುಗಳಿಂದ ನಯನ ಮನೋಹರವಾಗಿ ಕಾಂತಾರ, ಕಾಂತಿಯುಕ್ತವಾಗಿ ಕಾಂತಾರ ಅಂತ ಕಾಂತೇಶ ಅಂತ ಹೆಸರು ಬಂತು ಅಂತ. ಸೊ ನೋಡಿದ್ರಿ ಪುಷ್ಕರ್ಣಿ ಕೂಡ ಐತಿ, ದೊಡ್ಡ ಪ್ರಮಾಣದಲ್ಲಿ ಪುಷ್ಕರ್ಣಿ ಐತಿ. ಅಲ್ಲಿಂದನೇ ಕ್ಯೂ ಇತ್ತು, ಸಾಕಷ್ಟು ರಶ್ ಕೂಡ ಇತ್ತು. ನಾವು ಕೂಡ ಕ್ಯೂ ಅಲ್ಲೇನ ಬಂದು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಐತಿ ಈ ಆಂಜನೇಯಿಂದ, ನಿಮ್ಗೆ ಹೋಗ್ತಾ ನಾನು ತಿಳಿಸ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸುಂದರವಾಗಿ ಮತ್ತು ಮನೋಹರವಾಗೈತಿ. ಮತ್ತು ಇಲ್ಲೇನೈತಂದ್ರೆ ಅನ್ನಪ್ರಸಾದ ಕೂಡ ಇರ್ತೈತಿ ಮಧ್ಯಾಹ್ನದ ಟೈಮಿಗೆ. ಈ ಒಂದು ಕಾಂತೇಶ್ವರ ಸನ್ನಿಧಿಯಲ್ಲಿ ಅನ್ನಪ್ರಸಾದದ ಸೇವೆ ಕೂಡ ಐತಿ. ಬಟ್ ನಮಗೆ ಸಮಯದ ಅಭಾವದಿಂದಾಗಿ ನಾವು ಪ್ರಸಾದಕ್ಕೇನು ಹೋಗಲಿಲ್ಲ.
ಮುಂದಿನ ಪ್ರಯಾಣದ ಅರ್ಜೆಂಟ್ ಇರೋ ಸಲುವಾಗಿ ನಾವೇನು ಹೋಗಲಿಲ್ಲ ಸ್ನೇಹಿತರೆ. ಮತ್ತು ಎಲ್ಲ ದೇವಸ್ಥಾನಕ್ಕೆ ಅಂದರೆ ಉಳಿದೆರಡು ದೇವಸ್ಥಾನದ ಕಂಪೇರ್ ಮಾಡಿದರೆ ಈ ದೇವಸ್ಥಾನದ ಆವರಣ ತುಂಬಾ ವಿಶಾಲವಾಗೈತಿ. ಭಾಳ ಅಂದ್ರೆ ಭಾಳ ವಿಶಾಲವಾಗೈತಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ನಿಜವಾಗ್ಲೂ ಒಂದು ಸರಿ ನೀವು ಕೂಡ ಭೇಟಿ ಕೊಟ್ಟು ಕಾಂತೇಶ್ವರ ಆಶೀರ್ವಾದ ತಗೊಳ್ರಿ ಅಂತ ಕೇಳ್ಕೊಳ್ತೀನಿ. ನಾವೆಲ್ಲ ಕ್ಯೂ ಹಚ್ಚಿದ್ವಿ. ಅವ್ವ ನನಗೆ ನಿಲ್ಲಕ್ಕಾಗೋದಲ್ಲ, ನಾನು ಕೂತಿರ್ತೀನಿ, ಕ್ಯೂ ಬಂದಾಗ ಕರೀರಿ ಅಂಥೇಳಿ ಕೂತಿದ್ರು. ನಾವೆಲ್ಲ ಕ್ಯೂ ಹಚ್ಚಿದ್ವಿ. ಎಷ್ಟು ಮಂತ್ರಾಲಯದ ಪರಿಸ್ಥಿತಿ ಒಂದೊಂದು ಗುಟ್ಟಕ್ಕೆ ಎಲ್ಲರೂ ಕುಡಿದ್ವ ಈಗ. ಪರಿಸ್ಥಿತಿ ಅದಾಗಿತ್ತು. ನೀರು ಕುಡಿದ್ವು ಕುಡಿದು ಹಿಂಗೆ ಹಿಡ್ಕೊಂಡಿರ್ತಾನೆ. ಖಾಲಿನಾಥ್ ಬಾಟ್ಲ್ ಆಮೇಲೆ ಬಂತು 2 ಲೀಟರ್ ಪಾಳೆ 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 ಫೋಟೋ ತೆಗಿಯಾರ ಸರ್ ನಂದನಿಂದ ಇಬ್ರ ಅಂತ ಹೇಳಿದ್ರೆ 3 ಮಗ ಏನು ಫಂಕ್ಷನ್ ಬಂದಿದ್ರೆ ಇವ್ರು ನೋಡಿ ಇಲ್ಲಿ ಇಬ್ಬರ ಫೋಟೋ ಇವ್ರು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲ ಹಾಕಿ ಬಿಡ. ನಾ ಹೇಳಿ ಅಂದ್ರೆ ಆವಾಗ ಬಂದಾಗ ಎಷ್ಟು ಇದ್ದಿದ್ದಿಲ್ಲ. ಈಗ ಭಾಳ ಜನ ಅಲ್ಲ ಎಲ್ಲರೂ. ಎಲ್ಲರೂ ಹೋಗ್ಬೇಕನ್ನೋರಲ್ಲ. ಇಲ್ಲಿ ಗಾಡಿ ತರಿಗೆ ಹೋಗಿದ್ವಿ ನಾವು. ನಾವಿಲ್ಲಿ ಉಂಡೇ ಇಲ್ಲ, ಉಂಡಿಲ್ಲ. ಕಟ್ಕೊಂಡ್ಬಂದಿದ್ವಲ್ಲ, ಕಟ್ಕೊಂಡ್ಬಂದಿದ್ವಿ ನಾವು. ಊಟ ಇರ್ತೈತಿ, ಪ್ರಸಾದ ಐತಿಲ್ಲೇ, ಆದ್ರೆ ನಾವು ಮಾಡಿಲ್ಲ. ನೀವು ಉಂಡಿರ್ಬೇಕ, ನಾವು ಉಂಡಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾರ ಕೊಟ್ರಂತ ಹಾಗೆ ಸ್ನೇಹಿತರೆ, ಈ ಆಂಜನೇಯ ವಿಶೇಷವಾಗಿರ್ತೈತೆ ಅಂತ ಹೇಳಿದ್ದೆ. ಏನಪ್ಪ ಅಂದ್ರೆ, ಈ ಆಂಜನೇಯ ನೋಡ್ರಿ ನೇರವಾಗಿ ದರ್ಶನ ಕೊಡ್ತಾನೆ. ಬಲಗಡೆನೂ ಅಲ್ಲ, ಎಡಗಡೆನೂ ಅಲ್ಲ, ನೇರ ದರ್ಶನ ಆಯ್ತು ನೋಡ್ರಿ ಸ್ನೇಹಿತರೆ. ಮತ್ತು ಮೊಬೈಲ್ ಅಂತೂ ಅಲವ್ ಇರಲಿಲ್ಲ. ಇಲ್ಲಿ ಬಂದು ಮೊಬೈಲ್ ಕೂಡ ಕಸ್ಕೊಂಡಿದ್ರು. ನಮ್ಮ ಚಿನ್ನಂದ ಕಸ್ಕೊಂಡಿದ್ರು, ವಿಡಿಯೋ ತೊಗೊಳತ್ತಿದ್ಲು, ಅಲವ್ ಇರಲಿಲ್ಲ. ಆದರೂ ಕೂಡ ನಾನು ದೂರದಿಂದ ನನ್ನ ಸ್ನೇಹಿತರು ದರ್ಶನ ತೊಗೊಳ್ಳೇಬೇಕಂತೇಳಿ ನಾನು ಅಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ. ನೀವು ಕೂಡ ದರ್ಶನ ತೊಗೊಳ್ರಿ. ಆ ಆಂಜನೇಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸ್ನೇಹಿತರೆ. ಇಲ್ಲಿ ದಾಸದೇವರ ಗುಡಿ ಅಂಥೇಳಿ ಇಲ್ಲಿ ಒಳಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಐತಿ. ಆಮೇಲೆ ಇಲ್ಲೇನೈತಲ್ರಿ, ಚರ್ಮದಿಂದ ಮಾಡಿದಂಥ ಚಪ್ಪಲಿಗಳನ್ನು ಇಟ್ಟಿರ್ತಾರೆ ಇಲ್ಲೇ. ಆ ಚಪ್ಪಲಿಗಳು ಏನಂದ್ರೆ ಪ್ರತಿ ವರ್ಷ
ಇಟ್ಟಲನ್ನು ಸೌದಿರ್ತಾವಂತ್ರಿ. ಅಂದರೆ ಏನು ನಂಬಿಕೆ ಅಂದ್ರೆ ಈ ಒಂದು ಊರನ್ನು ಆ ದೇವರು ಗಸ್ತಿ ಕಾಯ್ತಾನ ಅಂಥೇಳಿ. ಸೊ ಗಸ್ತಿ ಕಾಯುವಾಗ ಅವರು ಕಾಲಲ್ಲಿ ಹಾಕಿರ್ತಾರೆ, ಅದಕ್ಕೆ ಸೌದಿರ್ತಾವ ಅನ್ನೋದೊಂದು ನಂಬಿಕೆ. ಆಮೇಲೆ ಇಲ್ಲಿ ಬೇಡ್ಕೊಂಡು ಹೋಗಿರ್ತಾರಂತ, ಚಪ್ಪಲಿ ಮಾಡಿಸಿ ನಾ ಕೊಡ್ತೀನಿ, ಇಷ್ಟಾರ್ಥಗಳನ್ನ ಈಡೇರಿಸಿದ್ರು ಅಂಥೇಳಿ. ಸೊ ಒಂದ ಮಾಡಿಸ್ಬೇಕಂತ್ರಿ, ಜೋಡಿ ಮಾಡಿಸೋಂಗಿಲ್ಲ ಅಂತ. ಅವ್ರು ಒಂದ ಮಾಡಿಸ್ಲಿ, ಯಾರು ಒಬ್ಬರು ಬೇಡ್ಕೊಂಡಿದ್ದು ಒಂದು, ಇನ್ನೊಬ್ರು ಬೇಡ್ಕೊಂಡಿದ್ದು ಒಂದು ಮಾಡಿಸಿದ್ರು ಕೂಡ ಅವು ಏನಾಗ್ತಾವಂದ್ರೆ ಜೋಡಿ ಆಗ್ತಾವಂತ ನೋಡ್ರಿ. ಎಡಗಾಲ ಬಲಗಾಲ ಆಗಿರ್ತಾವಂತ. ಇಬ್ಬರದು ಬೇಡ್ಕೊಂಡಿದ್ದು ಮಾಡಿಸ್ಕೊಂಬಂದಿದ್ದು ಬಲಗಾಲ ಇರಂಗಿಲ್ಲ, ಇಬ್ಬರದು ಎಡಗಾಲಿಂದ ಇರಂಗಿಲ್ಲ. ಅನ್ಕೊಳ್ಳಾರ್ದನ ಬೇಡ್ಕೊಂಡು ಮಾಡಿಸ್ಕೊಂಬಂದ್ರೂ ಒಬ್ಬರು ತಂದಿದ್ದು ಎಡಗಾಲದ್ದು ಇರ್ತೈತಿ, ಒಬ್ಬರು ತಂದಿದ್ದು ಬಲಗಾಲದ್ದು ಇರ್ತೈತಿ. ಸೊ ಹಿಂಗೆ ಒಂದು ಜೋಡಿ ಸ್ಲಿಪ್ಪರ್ ಆಗ್ತಾವ್ರಿ. ಅಷ್ಟು ದೊಡ್ಡ ಸೈಜಿನೂ ಇದ್ರೂ ಕೂಡ ಪ್ರತಿ ವರ್ಷವೂ ಇಟ್ಟಲ್ಲೆನ ಏನಿರ್ತಾವಲ್ರಿ ಸೌದು ಹೋಗಿರ್ತಾವಂತ. ಅಂದ್ರೆ ರಾತ್ರಿ ಹೊತ್ತು ಈ ಒಂದು ಕಾಂತೇಶ ಸ್ವಾಮಿ ಈ ಊರನ್ನು, ಈ ನಾಡನ್ನು ಗಸ್ತಿ ಕಾಯ್ತಾನ, ಕಾವಲ ಕಾಯ್ತಾನ, ರಕ್ಷಿಸ್ತಾನ ಜನರನ್ನು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ನಾವಿಲ್ಲೇ ಕಾಂತೇಶ ಸ್ವಾಮಿ ದರ್ಶನ ಮಾಡಿಕೊಂಡು ಈ ದಾಸರ ಗುಡಿಗೆ ಬಂದ್ವಿ. ಇವರೆಲ್ಲ ಮೊದಲಿಗೆ ಕಾಂತೇಶ ದೇವ್ರ ದರ್ಶನ ಮಾಡಿಕೊಂಡು ಎದುರಿಗೆ ಒಂದು ರಾಘವೇಂದ್ರ ಸ್ವಾಮಿ ಬೃಂದಾವನ ಐತ್ರಿ, ಅಲ್ಲಿ ಹೋಗಿ ಇಲ್ಲಿ ಬಂದಿದ್ದರು. ಸೊ ಈಗ ನಾವು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಹೋಗೋಣಂತ. ಸೊ ನನ್ನ ಮಗ ಇಲ್ಲಿ ನನಗೆ ಮುದ್ದು ಮಾಡಕತ್ತಿದ್ದ, ನೋಡಿದ್ರೆ ನೀವು ಅವ್ದು ಹೆಂಗೆ ಇತ್ತಂಥೇಳಿ. ಸೊ ಈ ರೀತಿ ಅವನು ಹಂಗೆ ಇರ್ತಾನೆ ಯಾವಾಗ್ಲೂ. ಬರ್ರಿ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇಲ್ಲಿ ಎದುರಿಗೇನೆ ಐತಿ, ಅದನ್ನು ಕೂಡ ದರ್ಶನ ಮಾಡ್ಕೊಳ್ಳೋಣ ಅಂತ ಸ್ನೇಹಿತರೆ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ, ನೀವು ಕೂಡ ವಿಸಿಟ್ ಮಾಡಿರಿ. ಹಾಗೇನೋ ಬರ್ಬೋದು. ಅದಕ್ಕೆ ಮಸ್ತಾಗ ಅದೊಂದು ಏನೋ ಪದ್ಧತಿ, ಅದು ಏನೋ ಒಂದು ನಂಬಿಕೆ. ಅದಕ್ಕೆ ಮಸ್ತಾಗ ತಪ್ಪದ 3 ಆಂಜನೇಯ ದರ್ಶನ ಮಾಡ್ಬೇಕಂತೇಳಿ ನಡೆದಿಂದಲ್ಲಿ ಬಂದು ದರ್ಶನ ಮಾಡ್ಕೊಳ್ಬೋದು, ಅದರದ್ದೇನು ಅಭ್ಯಂತರ ಏನಿಲ್ಲ. ಭಾಳ ಸುಂದರವಾದ ದೇವಸ್ಥಾನ, ಅಷ್ಟೇ ಸತ್ಯ ಮತ್ತು ಶಕ್ತಿ ಉಳ್ಳಂಥ ದೇವ್ರಂತಲೇ ಹೇಳ್ಬೋದು. ಶ್ರೀ ಏನಂದ್ರೆ ಕದರ್ ಮಂಡಲಿಗೆ ಕಾಂತೇಶ ಸ್ವಾಮಿ ನೋಡ್ರಿ. ಸೊ ಅದಕ್ಕೋಸ್ಕರ ಅದ ಒಂದು ದೇವಸ್ಥಾನದ ಆವರಣದೊಳಗೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಕೂಡ ಐತಿ, ಅದರದ್ದು ಕೂಡ ದರ್ಶನ ತಗೊಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆಯ್ತು ನೋಡ್ರಿ ಮನಸ್ಸಿಗೆ. ನಾವು 10 ಗಂಟೆಗೆಲ್ಲ ಕದರ್ ಮಂಡಲಿಗೆ ರೀಚ್ ಆಗಿದ್ವಿ. ಬಟ್ ಪೂಜೆ ದರ್ಶನ ಸ್ಟಾರ್ಟ್ ಆಗಿದ್ದ 11ವರೆಗೆ. ಅಲ್ಲಿ ಮಟ್ಟ ಕ್ಯೂ ಅಲ್ಲೇ ಇದ್ವಿ. ಅಲ್ಲಿಂದ ಏನು ದರ್ಶನ ಸ್ಟಾರ್ಟ್ ಆಯ್ತಲ್ರಿ, ಆಮೇಲೆ ಏನು ಲೇಟ್ ಆಗಲಿಲ್ಲ, ಒಂದು ಹಾಫ್ ಆನ್ ಅವರ್ ಒಳಗೆ ನಮ್ಗೆ ದರ್ಶನ ಮುಗೀತು. ಎಲ್ಲ ದರ್ಶನ ಅದು ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಸಾತೇನಹಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ. ಸೊ ಆ ಒಂದು ಹಸನ್ಮುಖಿ ಶಾಂತೇಶ ಸ್ವಾಮಿಯ ದರ್ಶನ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಮಾಡಿಸ್ತೀನಿ ನಾನು. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ, ತಪ್ಪದ ವಿಡಿಯೋಗಳನ್ನು ನೋಡ್ತಾ ಇರ್ರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ. ಮತ್ತೆ ಸಿಗೋಣ.